ಬಂಧಿಸಿದ ಖಾಕಿ. ಗೋವಿಂದಪುರ ಟು ಲಾಕಪ್. ಇದು ಭೀಮಾ ತೀರದ ತೇಲಿ ಜಮೀನು, ನಿರಾಳೆ ರಕ್ತ ಸಿಕ್ತ ಜಮೀನಿನ ಕರಾಳ ಕಥೆ. ಐಜಿಪಿ ಸಂದೀಪ್ ಪಾಟೀಲ್ ಎಂಟ್ರಿ. ಲಕ್ಷ್ಮಣ ನಿಂಬುರಿಗೆ ಭೇಟೆ. 2 ದಿನ 6 ಹೆಣ 12 ವಿಕೆಟ್. ಭೀಮೆಯ ಒಡಲ ಕರಾಳ ರಹಸ್ಯ. ಕರಗಿತು ಕೊಲೆಗಡುಕರ ಅಹಂಕಾರದ ಮದ. ಪೊಲೀಸ್ ಕಸ್ಟಡಿಗೆ 9 ದಿನ. ಇಂಡಿ ನ್ಯಾಯಾಲಯದ ನ್ಯಾಯಾಧೀಶರ ಆದೇಶ. 18ರ ಹರೆಯ, 65ರ ಮುದಿತನ, ಕೈಯಲ್ಲೋ ರಕ್ತ ಸಿಕ್ತ ಮಚ್ಚು. 18 ವರ್ಷ ವಯಸ್ಸು, ಇನ್ನೂ ಮೀಸೆ ಸರಿಯಾಗಿ ಮೂಡಿರಲ್ಲ. ಕೈಯಲ್ಲಿ ಆಟದ ಸಾಮಾನು ಇರಬೇಕಾದ ವಯಸ್ಸು. ಇನ್ನು 65 ವರ್ಷ, ಮನೆಯಲ್ಲಿ ಮೊಮ್ಮಕ್ಕಳನ್ನ ಆಡಿಸ್ತಾ ದೇವ್ರ ಜಪ ಮಾಡ್ತಾ ಕೂರ್ಬೇಕಾದ ಮುದಿತನ. ಆದ್ರೆ ಭೀಮಾ ತೀರದ ಮಣ್ಣಿನ ಗುಣವೇ ಅಂತದು ಕಣ್ರಿ. ಅಲ್ಲಿ ವಯಸ್ಸಿಗೂ ಮಚ್ಚಿಗೂ ಸಂಬಂಧನೇ ಇರಲ್ಲ. 18ರ ಹುಡುಗನಿಂದ ಹಿಡಿದು 65ರ ಮುದುಕನವರೆಗೂ ಎಲ್ಲರ ಕೈಯಲ್ಲೂ ರಕ್ತ ಸಿಕ್ತಾ ಲಾಂಗೋ ಮಚ್ಚುಗಳೇ. 2026ರ ಮೇ 29ರ ಆ ಕರಾಳ ಮಧ್ಯಾಹ್ನ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿದ್ದು ಬರೀ ಕೊಲೆಯಲ್ಲ, ಅದು ಅಕ್ಷರಶಃ ನರಮೇಧ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಹೆಣಗಳು ನಡು ರಸ್ತೆಯಲ್ಲೇ ಬಿದ್ದಿದ್ವು. ಆದ್ರೆ ಈ ಸಾರಿ ಹಂತಕರ ಆಟ ಜಾಸ್ತಿ ದಿನ ನಡಲಿಲ್ಲ. 6 ಜನರ ಅಂತ್ಯಕ್ರಿಯೆ ಅಗ್ನಿ ಸ್ಪರ್ಶದ ನಿಗೆ ಜ್ವಾಲೆ ಆರುವ ಮುನ್ನವೇ ಭೀಮೆಯ ಹಂತಕರ ಆ ಗರ್ವ ಖಾಕಿ ಪಡೆ ಕರಗಿಸಿ ನೀರು ಮಾಡಿದೆ. ಆವತ್ತು ಹೆಣಗಳು ಬೀಳ್ತಾ ಇದ್ದ ಹಾಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಾಗ ತಡಮಾಡದೆ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದು ಬೆಳಗಾವಿ ನೂತನ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್. ಸ್ಪಾಟ್ಗೆ ಬಂದು ಕಣ್ಣು ಕೆಂಪು ಮಾಡಿದ ಐಜಿಪಿ ಸಾಹೇಬ್ರು ಕಣ್ಣು ಮಿಟುಕಿಸದೆ ಒಂದೇ ಒಂದು ಮಾತು ಹೇಳಿದ್ರು, ಹಂತಕರು ಎಲ್ಲಿದ್ದಾರೋ ಗೊತ್ತು, ಆದಷ್ಟು ಬೇಗ ಒಳಗಡೆ ಹಾಕ್ತೀವಿ ಅಂತ. ಅಷ್ಟೇ. ಐಜಿಪಿ ಅವರ ಆ ಒಂದು ಎಂಟ್ರಿ ಇದೆಯಲ್ಲ, ಅದು ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ಬಿ ನಿಂಬರ್ಗಿ ತಮ್ಮ ಟೀಮ್ ಕರ್ಕೊಂಡು ಯಾವ ರೇಂಜಿಗೆ ತನಿಖೆ ಚುರುಕುಗೊಳಿಸಿದ್ರು ಅಂದ್ರೆ, ಐಜಿಪಿ ಹೇಳಿದ ಕೇವಲ 2 ದಿನಕ್ಕೆ 12 ಕಿರಾತಕರು ಲಾಕಪ್ ಮುದ್ದೆ ಮುರಿಯುವಂತಾಗಿದೆ. 29ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಏನು ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇಂಟ್ರಾಗೇಷನನ್ನು ಮಾಡ್ತಾಯಿದ್ದೀವಿ. ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBBL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ 2 ದೇಹದಲ್ಲಿ ಅದೊಂದು DBBL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾಯಿದ್ದೀವಿ. ಅಂತೆ ಇನ್ನೂ ತನಿಖೆ ಮುಂದುವರಿದಿದೆ. ಯಾಕಂತಂದರೆ ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೌ ಲಿಸ್ಟ್ ಇಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಮಾಡಿದಾಗ ಅದರಲ್ಲಿ ಇನ್ನೂ ಬೇರೆ ಜನನೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಎಲ್ಲರೂ ಕೂಡ ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಗೋವಿಂದಪುರದವರೇ ಇದ್ದಾರೆ. ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ. ಖಾಕಿ ಪಡೆ ಹೆಡೆಮುರಿ ಕಟ್ಟಿರೋ ಆ 12 ಮಂದಿ ಹಂತಕರ ಲಿಸ್ಟ್ ಮತ್ತು ಅವರ ವಯಸ್ಸು ನೋಡಿದ್ರೆ ನೀವೇ ತಲೆ ಕೆಡಿಸ್ಕೊಳ್ತೀರಾ. ಇವರೆಲ್ಲ ಗೋವಿಂದಪುರ ಗ್ರಾಮದವರೇ. 44 ವರ್ಷದ ಮಹಾಸಿದ್ದ ಬೀರಾದಾರ, 22 ವರ್ಷದ ಮಹೇಶ್ ಬೀರಾದಾರ, 28 ವರ್ಷದ ರಾಜ್ಕುಮಾರ್ ಕೋಳಿ, 20 ವರ್ಷದ ರಾಜು ಗಾರ, 25 ವರ್ಷದ ಯಲ್ಲಪ್ಪ ಅರಕೇರಿ. ಇನ್ನು ಈ ಇಡೀ ರಕ್ತದ ಆಟಕ್ಕೆ ಸ್ಕೆಚ್ ಹಾಕಿಕೊಟ್ಟ ಮಾಸ್ಟರ್ ಮೈಂಡ್ ಎನ್ನಲಾದ 65 ವರ್ಷದ ಕಲ್ಲನಗೌಡ ಪಾಟೀಲ, ಅವನ ಜೊತೆಗಿದ್ದ 65 ವರ್ಷದ ಲಾಯಪ್ಪ ಬೀರಾದಾರ, 21 ವರ್ಷದ ಸುಭಾಷ್ ಬೀರಾದಾರ,
20 ವರ್ಷದ ರಾವ್ ಸಾಬ್ ಬೀರಾದಾರ, 20 ವರ್ಷದ ಗಜಾನಂದ ಬೀರಾದಾರ, ಕೇವಲ 18 ವರ್ಷದ ಮಲಾಕಾರಿ ಕೋಳಿ ಮತ್ತು 31 ವರ್ಷದ ಸಂಜು ಅರಕೇರಿ ಇವರೆಲ್ಲರನ್ನ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಇಂಡಿ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಕಥೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ರಕ್ತದ ಓಕುಳಿ ನಡೆಯೋಕೆ ಕಾರಣ ಅದೇ ಹಳೆ ಜಮೀನು ಜಗಳ, ಅದೇ ಹಳೆ ಹಠ. ಆವತ್ತು ಮಧ್ಯಾಹ್ನ ಲಾಂಗು ಮಚ್ಚುಗಳು ಮೈಮೇಲೆ ಬಿದ್ದಾಗ ಚಡಚಣದ ದುಂಡಪ್ಪ ನಿರಾಳೆ, ಶಿವಪುತ್ರ ನಿರಾಳೆ, ಚಂದು ನಿರಾಳೆ, ರಾಹುಲ್ ನಿರಾಳೆ, ಸಮರ್ಥ ನಿರಾಳೆ ಮತ್ತು ಅವರ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಶಬ್ಬೀರ ಅತ್ತಾರ ಉಸಿರು ನಿಂತು ಹೋಗಿತ್ತು. ಇನ್ನಿಬ್ಬರು ತೀವ್ರವಾಗಿ ಗಾಯಗೊಂಡು ವಿಜಯಪುರದ BLDE ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಪೊಲೀಸರೇನು ಆ 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಒಂದು ನೆನಪಿರ್ಲಿ, ಇವರ ಯಾರದೇ ಫೋಟೋಗಳನ್ನ ಖಾಕಿ ಪಡೆ ಸದ್ಯಕ್ಕೆ ಹೊರಗಡೆ ಬಿಟ್ಟಿಲ್ಲ. ಅದಕ್ಕೊಂದು ಪಕ್ಕ ಕಾನೂನು ರೀಸನ್ ಇದೆ. ಇಡೀ ನರಮೇಧವನ್ನ ಕಣ್ಣಾರೆ ಕಂಡ ಸಾಕ್ಷಿಗಳು ಇದ್ದಾರಲ್ಲ, ಅವರೆದುರು ಈ 12 ಜನರನ್ನ ನಿಲ್ಲಿಸಿ ಟೆಸ್ಟ್ ಐಡೆಂಟಿಫಿಕೇಶನ್ ಪೆರೇಡ್ ಅಂದ್ರೆ ಗುರುತಿನ ಮೆರವಣಿಗೆ ಮಾಡಿಸಬೇಕಾಗಿದೆ. ಫೋಟೋ ಮೊದಲೇ ಮಾಧ್ಯಮಗಳಲ್ಲಿ ಬಂದ್ಬಿಟ್ರೆ ಹಂತಕರು ಕೋರ್ಟ್ನಲ್ಲಿ ಈಸಿಯಾಗಿ ನುಣುಚಿಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ SP ಲಕ್ಷ್ಮಣ ನಿಂಬರಿಗೆ ಅತ್ಯಂತ ಸೈಲೆಂಟ್ ಆಗಿ ಸಖತ್ ಶಾರ್ಪ್ ಆಗಿ ಗೇಮ್ ಆಡಿದ್ದಾರೆ. ಸದ್ಯಕ್ಕಂತೂ ಆ 12 ಕಿರಾತಕರ ಹಣೆ ಬರಹ ಕಡುಗತ್ತಲ ಲಾಕಪ್ ಸೇರಿದೆ. ಆದ್ರೆ ಹಳೆ ಹಠ, ರಕ್ತದ ಹಪಹಪಿ ಇರೋ ಈ ಭೀಮಾ ತೀರದ ಒಡಲಲ್ಲಿ ಈ 12 ಜನರ ಬಂಧನದಿಂದಲೇ ಎಲ್ಲವೂ ಮುಗಿದು ಹೋಯ್ತಾ ಅಥವಾ ಇನ್ಯಾವುದೋ ಹೊಸ ಸೇಡಿನ ಕತೆಗೆ ಮುನ್ನುಡಿ ಬರೆಯಲ್ಪಟ್ಟಿದ್ಯಾ? ಗೊತ್ತಿಲ್ಲ. ಯಾಕಂದ್ರೆ ಭೀಮಿಯ ಒಡಲ ಈ ರಕ್ತ ಸಿಕ್ತ ತನಿಖೆಯ ಅಧ್ಯಾಯ ಇನ್ನೂ ಮುಗ್ದಿಲ್ಲ, ಅದು ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ರಕಾಶ್ ಶ್ರೀ ಮಲಗೊಂಡ್, ASTV. ಅಪರಾಧಕ್ಕೆ ಸವಾಲು ಡಿಜಿಟಲ್ ಮೀಡಿಯಾ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.